ಮೊದಲನೆಯ ಪ್ರಶ್ನೆ, ಯಾವ ದೇಶವು ಸೈನ್ಯವನ್ನು ಹೊಂದಿಲ್ಲ? ಎ ಐಸ್ಲ್ಯಾಂಡ್, ಬಿ ಅಮೆರಿಕ, ಸಿ ಜಪಾನ್, ಡಿ ರಷ್ಯಾ ದೇಶವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ಎರಡನೆಯ ಪ್ರಶ್ನೆ, ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು? ಎ ಕೃಷ್ಣರಾಜೇಂದ್ರ ಒಡೆಯರು, ಬಿ ದೇವೇಗೌಡರು, ಸಿ ಕೆಂಗಲ್ ಹನುಮಂತಯ್ಯ, ಡಿ ಎಸ್ ನಿಜಲಿಂಗಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಗಲ್ ಹನುಮಂತಯ್ಯ. ಮೂರನೆಯ ಪ್ರಶ್ನೆ, ಕರ್ನಾಟಕದ ಮೊಟ್ಟಮೊದಲ ಸಕ್ಕರೆ ಕಾರ್ಖಾನೆ ಯಾವುದು? ಎ ಮಂಡ್ಯದಲ್ಲಿ, ಬಿ ನಮ್ಮ ಬೆಂಗಳೂರಿನಲ್ಲಿ, ಸಿ ತುಮಕೂರಿನಲ್ಲಿ, ಡಿ ಕೋಲಾರದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯದಲ್ಲಿ. ನಾಲ್ಕನೆಯ ಪ್ರಶ್ನೆ, ಗರ್ಭಿಣಿ ಹೆಂಗಸರು ಯಾವ ಹಣ್ಣನ್ನು ತಿನ್ನಬಾರದು? ಎ ದಾಳಿಂಬೆ ಹಣ್ಣು, ಬಿ ದ್ರಾಕ್ಷಿ, ಸಿ ಸಪೋಟ ಹಣ್ಣು, ಡಿ ಪಪಾಯ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಪಾಯ ಹಣ್ಣು. ಐದನೆಯ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಹಲ್ಲುಗಳು ಬೆಳ್ಳಗಾಗುತ್ತೆ? ಎ ದಾಳಿಂಬೆ ಹಣ್ಣು, ಬಿ ಮೊಸರು, ಸಿ ಸ್ಟ್ರಾಬೆರಿ, ಡಿ ಪಪಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರಾಬೆರಿ ತಿನ್ನುವುದರಿಂದ. ಆರನೆಯ ಪ್ರಶ್ನೆ, 2024ರಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಗೆದ್ದವರು ಯಾರು? ಎ ಆರಿಕಾ, ಬಿ ಡಿ ಗುಕೇಶ್, ಸಿ ಕಾರ್ತಿಕೇಯನ್, ಡಿ ವಿಶ್ವನಾಥ್ ಆನಂದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಗುಕೇಶ್. ಏಳನೆಯ ಪ್ರಶ್ನೆ, 7 ದಿನಗಳ ಕಾಲ ಉಸಿರಾಡದೆ ಹಾಗೆ ಜೀವಿಸಬಲ್ಲ ಏಕೈಕ ಜೀವಿ ಯಾವುದು? ಎ ಕಪ್ಪೆ, ಬಿ ಚೇಳು, ಸಿ ಜಿರಳೆ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳು. ಎಂಟನೆಯ ಪ್ರಶ್ನೆ, ಟೀಯನ್ನು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ? ಎ ಬಿಹಾರದಲ್ಲಿ, ಬಿ ನಮ್ಮ ಕರ್ನಾಟಕದಲ್ಲಿ, ಸಿ ಅಸ್ಸಾಂನಲ್ಲಿ, ಡಿ ಕೇರಳ ರಾಜ್ಯದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂನಲ್ಲಿ. ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಮೊಟ್ಟಮೊದಲ ಇಂಟರ್ನೆಟ್ ಆರಂಭವಾಗಿದ್ದು ಯಾವ ವರ್ಷದಲ್ಲಿ? ಎ 1991, ಬಿ 1998, ಸಿ 1995, ಡಿ 1992. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1995. ಹತ್ತನೆಯ ಪ್ರಶ್ನೆ, ಮೊಲ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ ಚೀನಾ, ಬಿ ರಷ್ಯಾ, ಸಿ ಫ್ರಾನ್ಸ್, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. 11ನೆಯ ಪ್ರಶ್ನೆ, ಭಾರತ ಸಂವಿಧಾನದ ಪಿತಾಮಹ ಯಾರು? ಎ ಭಗತ್ ಸಿಂಗ್, ಬಿ ಜವಾಹರ್ಲಾಲ್ ನೆಹರು, ಸಿ ಮಹಾತ್ಮ ಗಾಂಧೀಜಿ, ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಬೇಡ್ಕರ್. 12ನೆಯ ಪ್ರಶ್ನೆ, ವಿಮಾನದಲ್ಲಿ ಯಾವ ಹಣ್ಣು ನಿಷೇಧ ಮಾಡಲಾಗಿದೆ? ಎ ತೆಂಗಿನಕಾಯಿಗಳು, ಬಿ ಸಪೋಟ ಹಣ್ಣು, ಸಿ ಆರೆಂಜ್, ಡಿ ಮಾವಿನ ಹಣ್ಣು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನಕಾಯಿಯನ್ನ ತರುವುದು. 13ನೆಯ ಪ್ರಶ್ನೆ, ಎಷ್ಟು ವರ್ಷಗಳ ನಂತರ ಮಾನವನ ಮೆದುಳು ದುರ್ಬಲಗೊಳ್ಳಲು ಪ್ರಾರಂಭಗೊಳ್ಳುತ್ತದೆ? ಎ 60 ವರ್ಷ, ಬಿ 40 ವರ್ಷ, ಸಿ 50 ವರ್ಷಗಳು, ಡಿ 80 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 40 ವರ್ಷಗಳು. 14ನೆಯ ಪ್ರಶ್ನೆ, ಬೆಳಗ್ಗಿನ ತಿಂಡಿ ಮಾಡದೆ ಹಾಗೇ ಇದ್ದರೆ ಯಾವ ಸಮಸ್ಯೆ ಬರಬಹುದು? ಎ ಹೃದಯದ ಸಮಸ್ಯೆ, ಬಿ ಗ್ಯಾಸ್ಟ್ರಿಕ್, ಸಿ ತಲೆಯ ನೋವು, ಡಿ ಬಿಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ. 15ನೆಯ ಪ್ರಶ್ನೆ, ನೀವು ಕೂಡ ಕುಂಭಕರ್ಣನಂತೆ ನಿದ್ದೆಯನ್ನ ಮಾಡಬೇಕಾದರೆ ಇದನ್ನ ಸೇವಿಸಿ. ಎ ಸೊಂಪು ಕಾಳು, ಬಿ ಬಾದಾಮ್, ಸಿ ಜೀರಿಗೆ, ಡಿ ಏಲಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೊಂಪು ಕಾಳನ್ನ ಸೇವನೆ ಮಾಡುವುದರಿಂದ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ